ಹಾಯ್ ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೋಡಿ, ನಮ್ಮ ಫಿಶ್ಗಳು ನಿಮಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ಇದು ಬಂದುಬಿಟ್ಟು 7 o'clock ಆಗಿತ್ತು ಇವತ್ತು. ಅರ್ಲಿ ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್. ನೋಡಿ, ಮುಂದೆ ಪ್ರಿಸ್ಟೇಜ್ ಅಪಾರ್ಟ್ಮೆಂಟ್ ಮುಂದೆ ಎಲ್ಲ ತುಂಬ ಅದು ಸ್ವಲ್ಪ ಹೈಟಲ್ಲಿ ಇರುತ್ತಲ್ಲ, ಫಾಗ್ ಎಲ್ಲ ಮೇಲೆ ಫಾರ್ಮ್ ಆಗಿತ್ತು ನೋಡ್ಬೋದು. ನೋಡಿ, ಬೆಳಗ್ಗೆನೇ ಒಂಚೂರು ಎದ್ದು ಆಚೆ ಬಂದರೆ ಒಂಥರ ಮೈಂಡ್ ಚೆನ್ನಾಗಿರುತ್ತಲ್ಲ. ಎಲ್ಲರಿಗೂ ಹೀಗೆ ಇರುತ್ತೆ, ನಂಗೊಂದೇ ಅಲ್ಲ. ನೋಡಿ, ನಾನು ಡೈರೆಕ್ಟಾಗಿ ಇನ್ನು ಆಚೆಯಿಂದ ಕಿಚನ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ದೋಸೆ. ನಿನ್ನೆನೇ 4 o'clock ಒಳಗಡೆ ದೋಸೆ ಹಿಟ್ಟು ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಬಿಕಾಸ್ ನಂಗೆ 4:30ಗೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಬೇಗ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಕೆಲಸ ಆಗುತ್ತಲ್ಲ. ಸೊ ಹಾಗಾಗಿ ಆದಮೇಲೆ ವರ್ಕ್ ಪ್ರೆಷರ್ಗೆ ಇದೂ ಹಾಕಬೇಕಂತೇನೂ ಕಷ್ಟ ಆಗಲ್ಲ. ಸೊ ಹಾಗಾಗಿ ಇದು 4:30ಗೆಲ್ಲ ಹಾಕಿದ್ದೆ ಅಲ್ಲ, ನಾನು ಮಲಗೋವಾಗ 1:30ಗೆ ಹಂಗೆ ಮಲಗ್ತೀನಿ ನಾನು. ಆ ಟೈಮಲ್ಲಿ ಚೆನ್ನಾಗಿ ಹುಳಿ ಬಂದಿತ್ತು. ಚೆನ್ನಾಗಂದರೆ ನಾರ್ಮಲಾಗಿ ಒಂಚೂರು ಹುಳಿ ಬಂದಿತ್ತು. ಸೊ ಅದನ್ನ ಎತ್ತಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮತ್ತು ಏನಾದರೂ ಹುಳಿ ಬಂದು ಫುಲ್ಲು ಫ್ರಿಜ್ಜಲ್ಲೇ ಸೋರ್ಬಿಡುತ್ತೆ ಅಂತ ಅದ್ರ ಕೆಳಗಡೆ ಬೇಸನ್ ಇಟ್ಟಿದ್ದೆ. ಏನೂ ಆಗಿರಲಿಲ್ಲ, ಅಷ್ಟೊಂದು ಮೈಲ್ಡಾಗಿ ಅಷ್ಟೊಂದು ಹುಳಿ ಬಂದಿರಲಿಲ್ಲ. ನಾರ್ಮಲಾಗಿ ಹುಳಿ ಬಂದಿತ್ತು, ಸ್ವಲ್ಪ ಉಬ್ಬಿತ್ತು ಅಷ್ಟೇ. ಆದಮೇಲೆ ನಾನು ಇವತ್ತು ಅಂದ್ಕೊಂಡಿದ್ದೆ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಕ್ಕೆ, ಕಡಲೆಕಾಯಿ ಚಟ್ನಿ. ಅಕ್ಕಿನೂ ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂಚೂರು ಲೈಟಾಗಿ ಪಲಾವ್ ಮಾಡೋಣ ಲಂಚ್ ಬಾಕ್ಸ್ಗೆ ಅಂತೆ, ಮನ್ವಿಗೆ ಮತ್ತು ನಮ್ಮ ಮನೆಯವ್ರಿಗೆ. ನಾನು ಸ್ವಲ್ಪ ಬಿಸಿ ನೀರು ಇಟ್ಕೊತಾ ಇದ್ದೀನಿ. ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಬಿಸಿ ನೀರು ಕುಡಿಕೊಂಡು ಆದಮೇಲೆ ಅಡುಗೆ ಶುರು ಮಾಡಿದೆ. ಮನ್ವಿಗೆ ಬಂದ್ಬಿಟ್ಟು 8:20ಗೆಲ್ಲ ಅವನು ಸ್ಕೂಲ್ಗೆ ಹಾಕ್ತಾನೆ. ಸೊ ನಾನು ಇದು ಕುಕ್ಕಿಂಗೆಲ್ಲ ಸ್ಟಾರ್ಟ್ ಮಾಡಿದ್ದು 7:20ಗೆಲ್ಲ ಸ್ಟಾರ್ಟ್ ಮಾಡಿದೆ. ಆದಮೇಲೆ ನಾನು 8:20ಗೆಲ್ಲ ಎಲ್ಲ ಅಂದರೆ ಬ್ರೇಕ್ಫಾಸ್ಟ್ ಆಲೂಗಡ್ಡೆ ಪಲ್ಯ, ದೋಸೆ ಮತ್ತು ಚಟ್ನಿ ಮತ್ತು ಪಲಾವ್ ಇಷ್ಟೆಲ್ಲ ಮಾಡಿದ್ದೀನಿ ನಾನು. ಮತ್ತು ಅವನಿಗೆ ಮನ್ವಿಗೆ ಹಾಲೂ ಕಾಯಿಸ್ಕೊಟ್ಟಿದ್ದೀನಿ ಮತ್ತು ಕಾಫಿನೂ ಮಾಡಿದ್ದೀನಿ. ಇಷ್ಟೆಲ್ಲ ನನಗೆ 1 hour ಇದ್ದರೆ ಸಾಕು, ನಾನು ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ನೋಡಿ, ಹಾಗೆ ಆಲೂಗಡ್ಡೆನೂ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಿನ್ನೆದು ಲೆಫ್ಟ್ ಓವರ್ ಪಲ್ಯ ಇದ್ದರೆ ಅದನ್ನು ಒಂಚೂರು ಬಿಸಿ ಮಾಡ್ತಾಯಿದ್ದೆ. ಆದಮೇಲೆ ನಾನು ಪೂಜೆ ಆಗೋದು ಸುಮಾರು ಒಂದು ಫ್ರೆಶ್ ಎಲ್ಲ ಆಗಿ ಮಾಡೋದು 10:30 ಮೇಲಾಗಿತ್ತು. ಸೊ ಪೂಜೆ ಎಲ್ಲ ಮಾಡಿಕೊಂಡು ಆದಮೇಲೆ ದೋಸೆ ಹಾಕ್ಕೊಂಡು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ತಿಂದೆ. ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ಮನೇಲಿ ಮಾಡೋದಕ್ಕಿಂತ ಆಚೆ ಮಸಾಲೆ ದೋಸೆ ಸಿಕ್ಕುತ್ತಲ್ಲ, ಆ ದೋಸೆ ತುಂಬ ಇಷ್ಟ. ಯಾರಿಗೆಲ್ಲ ಆ ದೋಸೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಮರಿದೆ. ಇವತ್ತು ನನ್ನ ಬಿಸಿ ಶೆಡ್ಯೂಲ್ ಯಾವ ರೀತಿ ಇತ್ತು, ಒಂಚೂರು ದೋಸೆಗೆ ಚಟ್ನಿ ಅಂದರೆ ಓಕೆ, ಪಲ್ಯ ಎಲ್ಲ ಮಾಡಬೇಕಂದ್ರೆ ಒಂಚೂರು ಟೈಮ್ ಹಿಡಿಯುತ್ತೆ. ಬಟ್ ನಾನು ಬೇಗ ಮಾಡ್ಕೊಂಡ್ಬಿಡ್ತೀನಿ ವರ್ಕ್. ಆದಮೇಲೆ ಒಂಚೂರು ಬಿಸಿ ಕಾಫಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಈ ವಿಡಿಯೋ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.